ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕಾಮನ್ ಎರರ್ಸ್ ಇನ್ ಸ್ಪೆಸಿಮನ್ ಕಲೆಕ್ಷನ್ ಆ್ಯಂಡ್ ಹ್ಯಾಂಡಲಿಂಗ್ ಎವ್ರಿ ಲ್ಯಾಬ್ ಟೆಕ್ನಿಷಿಯನ್ ಫೇಸ್ ಆಗುವಂಥ ಒಂದು ಕಾಮನ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಹ್ಯಾಂಡಲಿಂಗ್ ಮತ್ತು ಏನೇನು ಎರರ್ಸ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಫಸ್ಟ್ ಪಾಯಿಂಟ್ ಅಂದರೆ QNS. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ QNS ಅಂದರೆ ಕ್ವಾಂಟಿಟಿ ನಾಟ್ ಸಫಿಷಿಯೆಂಟ್ ಅಂತ. ಅದ್ರ ಬಗ್ಗೆ ಬಂದುಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅಲ್ಲಿ ಹೋಗಿ ಒಂದು ಸತಿ ನೋಡಿ. ಮತ್ತು ಹೀಮೋಲೈಸಿಸ್ ಕೂಡ ಅದರದ್ದೇ ಒಂದು ಟಾಪಿಕ್ ಫುಲ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಹೀಮೋಲೈಸಿಸ್ ಯಾಕಾಗುತ್ತೆ, ಯಾವ ಪ್ರೊಸೀಜರಲ್ಲಾಗುತ್ತೆ, ಅದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು, ಯಾವ ಥರ ಸ್ಟೆಪ್ಸ್ ಅಂತ ನಾನು ಹೇಳಿ ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇಲ್ಲಾಂದರೆ ನನ್ನ ಚಾನಲಲ್ಲಿ ಪ್ರೊವೈಡೆಡ್ ಇರುತ್ತೆ ವೀಡಿಯೋಸು, ಹೋಗಿ ಒಂದು ಸತಿ ಅಲ್ಲಿ ನನ್ನ ಚಾನಲ್ನ ವಿಸಿಟ್ ಮಾಡಿ. ಸೊ ಸ್ಯಾಂಪಲ್ ಕಲೆಕ್ಷನ್ ಫಾರ್ ಬೆಡ್ ರಿಡನ್ ಅಂದಾಗ ಪಾಸಿಬಲ್ ಕಾಸಸ್ ಫಾರ್ ಹಿಮೋಲೈಸಿಸ್ ಏನೇನು ಇನ್ಕ್ಲೂಡೆಡ್ ಆಗುತ್ತಪ್ಪ ಅಂದರೆ 23 ಗೇಜ್ ಅಥವಾ ಹೈಯರ್ ನೀಡಲ್ ಯೂಸ್ ಮಾಡೋದ್ರಿಂದನೂ ಹಿಮೋಲೈಸಿಸ್ ಕಾಸ್ ಆಗುತ್ತೆ. ಏರ್ ಲೀಕೇಜ್ ಅರೌಂಡ್ ದಿ ನೀಡಲ್ ಆರ್ ಲಾಸ್ ಆಫ್ ವ್ಯಾಕ್ಯೂಮ್ ಇನ್ ದಿ ಟ್ಯೂಬಲ್ಲಿ ಜಾಗ ಇರೋದ್ರಿಂದ ಹಿಮೋಲೈಸಿಸ್ ಆಗ್ಬೋದು. ಯೂಸಿಂಗ್ ಅ ಸಿರಿಂಜ್ ಆ್ಯಂಡ್ ಪುಲ್ಲಿಂಗ್ ಅ ಪ್ಲಂಗರ್ ಟು ಫೋರ್ಸ್ಫುಲಿ, ತುಂಬ ಫೋರ್ಸ್ಫುಲ್ಲಾಗಿ ಪುಷ್ ಮಾಡೋದ್ರಿಂದ ಹಿಮೋಲೈಸಿಸ್ ಆಗುತ್ತೆ. ಯಾವುದನ್ನು? ಪ್ಲಂಗರ್. ಡಿಫಿಕಲ್ಟ್ ವೇನ್ ಪಂಕ್ಚರ್, ನಾಟ್ ಅಲೋವಿಂಗ್ ದಿ ಸ್ಪೆಸಿಮನ್ ಟು ಕ್ಲಾಟ್ ಕಂಪ್ಲೀಟ್ಲಿ ಬಿಫೋರ್ ದ ಸೆಂಟ್ರಿಫಿಕೇಷನ್. ಸೆಂಟ್ರಿಫ್ಯೂಸ್ಗಿಂತ ಮುಂಚೆ ನಾವು ಅದನ್ನು ಸೆಟಲ್ ಆಗೋದಕ್ಕೆ ಒಂದು 30 ಮಿನಿಟ್ಸ್ ಟು 60 ಮಿನಿಟ್ಸ್ ಬಿಡಬೇಕು ಅಂತ ನಾನು ಹೇಳಿದ್ದೆ. ಆ ಪಾಯಿಂಟು ಗ್ಯಾಪ್ನ ಇಟ್ಕೋಬೇಕು. ಸೆಂಟ್ರಿಫ್ಯೂಸಿಂಗ್ ದಿ ಸ್ಪೆಸಿಮನ್ ಫಾರ್ ಅನ್ ಎಕ್ಸ್ಟೆಂಡ್ ಪೀರಿಯಡ್ ಆಫ್ ಟೈಮ್. ಈಗ 5 ಮಿನಿಟ್ಸ್ ಓಕೆ, 5 to 10 ಮಿನಿಟ್ಸ್ ಅಂದರೆ ತುಂಬ ಕಷ್ಟ ಆಗುತ್ತೆ, ಆ ಥರ ಮಾಡಬಾರ್ದು ಸೆಂಟ್ರಿಫ್ಯೂಜ್. ನೆಕ್ಸ್ಟ್ ಬಂದು ಇವಾಗ ಥರ್ಡ್ ಪಾಯಿಂಟು ಕ್ಲಾಟೆಡ್ ಸ್ಪೆಸಿಮನ್ಸ್. ಇವಾಗ ಟ್ಯೂಬ್ಸ್ ವಿತ್ ಆ್ಯಂಟಿಕೋಯಾಗ್ಯುಲೆಂಟ್ ಸಚ್ ಆ್ಯಸ್ ಲ್ಯಾವೆಂಡರ್ ಆ್ಯಂಡ್ ಬ್ಲೂ ಟಾಪ್ ಟ್ಯೂಬ್ಸ್ ಮಸ್ಟ್ ಬಿ ಮಿಕ್ಸ್ಡ್ ಇಮಿಡಿಯೇಟ್ಲಿ. ಇವಾಗ ಲ್ಯಾವೆಂಡರ್ ಮತ್ತು ಬ್ಲೂ ಟಾಪ್ ಟ್ಯೂಬ್ಸ್ ಇರ್ತವೆ, ಅದನ್ನು ನಾವು ಕಲೆಕ್ಟ್ ಆಗಿದ ತಕ್ಷಣವೇ ಮಿಕ್ಸ್ ಮಾಡಬೇಕು. ಬಿಕಾಸ್ ಟು ಪ್ರಿವೆಂಟ್ ಕ್ಲಾಟಿಂಗ್ ದೇರ್ ವಿಲ್ ನಾಟ್ ಬಿ ಚಾರ್ಜ್ ಆಫ್ ಟೆಸ್ಟ್ ದಟ್ ಆರ್ ಕ್ಯಾನ್ಸಲ್ಡ್ ಬಿಕಾಸ್ ಆಫ್ ದಿ ಸ್ಪೆಸಿಮನ್ ಇಸ್ ಕ್ಲಾಟೆಡ್. ಇದರಲ್ಲಿ ನಾವು ಸಿರಮ್ ತೊಗೊಂಡೇನು ಟೆಸ್ಟ್ ಮಾಡಲ್ಲ, ಡೈರೆಕ್ಟ್ ಬ್ಲಡ್ಡೇ ಬೇಕು. ಸೊ ಅದನ್ನು ಕ್ಲಾಟ್ ಆಗದೆ ಇರೋ ಥರ ನೋಡಿಕೊಂಡು ಅದನ್ನು ನಾವು ಪ್ರಿವೆಂಟ್ ಮಾಡ್ಕೋಬೇಕು. ಎಕ್ಸ್ಪೈರ್ಡ್ ಟ್ಯೂಬ್ಸ್, ಎಕ್ಸ್ಪೈರಿ ಡೇಟ್ನ ಫಸ್ಟ್ ನಾವು ನೋಡಬೇಕು. ಟ್ಯೂಬ್ಸ್ ಯೂಸ್ಡ್ ಫಾರ್ ಕಲೆಕ್ಷನ್ ಬಿಯಾಂಡ್ ಎಕ್ಸ್ಪಿರೇಷನ್ ಡೇಟ್ ಆರ್ ನಾಟ್ ರೆಕಮೆಂಡೆಡ್ ಡ್ಯೂ ಟು ಪಾಸಿಬಲ್ ಲಾಸ್ ಆಫ್ ವ್ಯಾಕ್ಯೂಮ್ ಆರ್ ಡಿಕ್ರೀಸ್ಡ್ ಫಂಕ್ಷನ್ ಆಫ್ ಆ್ಯಂಟಿಕೋಯಾಗ್ಯುಲೆಂಟ್ ಆ್ಯಂಡ್ ಆರ್ ಪ್ರಿಸರ್ವೇಟಿವ್. ಅದರಲ್ಲಿರುವಂಥ ಪ್ರಿಸರ್ವೇಟಿವ್ದು ಟೈಮ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದನ್ನು ಎಕ್ಸ್ಪೈರ್ಡ್ ಟ್ಯೂಬ್ಸ್ನ ನಾವು ಡಿಸ್ಕಾರ್ಡ್ ಮಾಡಬೇಕು. Failure to allow serum tubes to clot. Serum tubes should be allowed to clot for a minimum of 30 minutes to prevent formation of fibrin clots. ಯಾಕೆ ನಾವು 30 ಮಿನಿಟ್ಸ್ ಅಥವಾ 60 ಮಿನಿಟ್ಸ್ ಬಿಡಬೇಕಪ್ಪ ಅಂದರೆ ಅಲ್ಲಿ ಫಿಬ್ರಿನ್ ಕ್ಲಾಟ್ಸು ಫಾರ್ಮೇಷನ್ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಾವು 30 ಮಿನಿಟ್ಸು ಬಿಡಬೇಕಾಗುತ್ತೆ. ಫಿಲ್ಲಿಂಗ್ ಟ್ಯೂಬ್ಸ್ನ ನಾವು ಯೂಸ್ ಮಾಡ್ತೀವಿ. ಟಾಪ್ ಟ್ಯೂಬ್ ಫಾರ್ ಕೋವ್ಯಾಗ್ಯುಲೇಷನ್ ಟೆಸ್ಟ್, ಅದೇನಾಗುತ್ತೆ, ಡಿಕ್ರೀಸಸ್ ದಿ ರೇಷಿಯೋ ಆಫ್ ಬ್ಲಡ್ ಟು ಆ್ಯಂಟಿಕೋವ್ಯಾಗ್ಯುಲೆಂಟ್. ಆ್ಯಂಟಿಕೋವ್ಯಾಗ್ಯುಲೆಂಟು ಬ್ಲಡ್ಡಲ್ಲಿ ಇರುವಂಥ ರೇಷಿಯೋನ ಡಿಕ್ರೀಸ್ ಮಾಡುತ್ತೆ. ಅಫೆಕ್ಟ್ಸ್ ದಿ ಅಕ್ಯುರೆಸಿ ಆಫ್ ಪ್ರೋಥ್ರೋಮಿನ್ ಆ್ಯಂಡ್ ಪಾರ್ಷಲಿ ಥ್ರೋಂಬೋಪ್ಲಾಸ್ಟ್ನ ಅದರ್ ಟೆಸ್ಟ್. ಅದರ ಅಕ್ಯುರೆಸಿನ ಅದೇನು ಮಾಡುತ್ತೆ, ಅಫೆಕ್ಟ್ ಮಾಡುತ್ತೆ.